ಆತ್ಮೀಯ ಸ್ನೇಹಿತರೆ, ಸಿದ್ದು ಅಪ್ಡೇಟ್ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಕಾನ್ಸ್ಟೇಬಲ್, ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಾದ ಸಿಆರ್, ಡಿಆರ್ ಆಗಿರ್ಬೋದು, ಅದೇ ರೀತಿ ಸಿವಿಲ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಸಾಕಷ್ಟು ಅಭ್ಯರ್ಥಿಗಳು ನಿಮ್ಮ ಜಿಲ್ಲೆಯನ್ನ ಬಿಟ್ಟು ಬೆಂಗಳೂರು ನಗರ, ಮಂಡ್ಯ ಆಗಿರ್ಬೋದು, ಅದೇ ರೀತಿ ಮಂಗಳೂರು ಆಗಿರ್ಬೋದು, ಗದಗ ಆಗಿರ್ಬೋದು, ಬೇರೆ ಬೇರೆ ಜಿಲ್ಲೆಗಳಿಗೆ ಅಪ್ಲಿಕೇಶನ್ ಹಾಕಿರಿ. ಹಾಗಿದ್ರೆ ಇದು ಎಕ್ಸಾಮ್ ಸೆಂಟರ್ ಎಲ್ಲಿ ಬರುತ್ತಾ? ಓಕೆ, ಏನಾದ್ರೂ ಈ ಎಕ್ಸಾಮ್ ಸೆಂಟರ್ ನಮ್ಮ ಜಿಲ್ಲೆಗೆ ಬರುತ್ತಾ? ಬನ್ನಿ ಸ್ನೇಹಿತರೆ, ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಅದಕ್ಕೂ ಮೊದಲು ನೀವೇನಾದ್ರೂ ಪೊಲೀಸ್, ಪಿಸಿ, PSI, SDFT ವಿವಿಧ ಹುದ್ದೆಗಳಿಗೆ ಸಂಬಂಧಿಸಿ ಸ್ಟಡಿನ ಮಾಡ್ತಾರೆ. ಈ ನೋಟ್ಸ್ ತುಂಬಾ ಉಪಯುಕ್ತ. ಹೌದು ಸ್ನೇಹಿತರೆ, ಸಿಲೆಬಸ್ ಅಲ್ಲಿರೋ ಕಂಪ್ಲೀಟ್ ಸಿಲೆಬಸ್ ನೋಟ್ಸ್ ಪ್ಲಸ್ ನಿಮಗೆ ಓಲ್ಡ್ ಕ್ವಶನ್ ಪೇಪರ್ PC ಮತ್ತು PSI ಇದು 60 ಸೆಟ್ ಓಲ್ಡ್ ಕ್ವಶನ್ ಪೇಪರ್ ಕೂಡ ಉಚಿತವಾಗಿ ಕಳಿಸಲಾಗ್ತದೆ. ಸ್ನೇಹಿತರೆ, ಯಾರಿಗಾದ್ರೂ ಈ ನೋಟ್ಸ್ ಬೇಕಾಯ್ತು ಕೆಳಗಡೆ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಹಾಕಿ ನೀವು ಕೂಡ ನೋಟ್ಸ್ ಅನ್ನ ಪಡೆದುಕೊಳ್ಳಬಹುದ್ರಿ. ಇದರ ನೋಟ್ಸಿನ ಬೆಲೆ ಬಂದು ಮೊದಲಿಗೆ 999 ಇತ್ತು. ಈಗ ನೇಮಕಾತಿ ಆಗೋ ಕಾರಣಕ್ಕೆ ಕೇವಲ 200 ರೂಪಾಯಿಗಾಗಿ ಈ ನೋಟ್ಸ್ ಅನ್ನ ನೀಡಲಾಗ್ತದೆ. ಲಿಮಿಟೆಡ್ ಆಫರ್ ಇರ್ತದೆ. ಇಂಟ್ರೆಸ್ಟ್ ಕೆಳಗಡೆ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಹಾಕಿ ನೀವು ಕೂಡ ನೋಟ್ಸ್ ಅನ್ನ ಪಡೆದುಕೊಳ್ಳಬಹುದು. ಸಿಲೆಬಸ್ ಅಲ್ಲಿರುವ ಕಂಪ್ಲೀಟ್ ನೋಟ್ಸ್ ಇರ್ತಾವ್ರಿ. ಸ್ನೇಹಿತರೆ, ಇದ್ರ ಜೊತೆಗೆ ನಿಮಗೆ 6 to 10th ಸಮಾಜ ವಿಜ್ಞಾನ ಮತ್ತು ವಿಜ್ಞಾನದ ಶಾರ್ಟ್ ನೋಟ್ಸ್ ಏನಾದ್ರು ಬೇಕಾಗಿತ್ತಂದ್ರ ಪೊಲೀಸ್ ಸಿಲೆಬಸ್ ನೋಟ್ಸ್ ಪ್ಲಸ್ ಶಾರ್ಟ್ ನೋಟ್ಸ್ ಎರಡೂ ಸೇರಿ 350 ಆಗೈತ್ರಿ. ನಮ್ಮ ಚಾನಲ್ ಅಲ್ಲಿ ವಿಡಿಯೋ ನೋಡಿದ್ದು ಏನಾದ್ರು ಸ್ಕ್ರೀನ್ ಶಾಟ್ ಕಳಿಸಿದ್ರೆ ಅಂದ್ರೆ ಕೇವಲ ನಿಮಗೆ 250 ರೂಪಾಯಿಗಾಗಿ ಪೊಲೀಸ್ ಸಿಲೆಬಸ್ ನೋಟ್ಸ್ ಪ್ಲಸ್ 6 to 10th ನೋಟ್ಸ್ ಕೂಡ ಎರಡು ಕೂಡ ಸೇರಿಸಿ 250 ರೂಪಾಯಿಗೆ PDF ಅನ್ನ ಕಳಿಸ್ತಾರೆ. ಯಾರಿಗಾದ್ರೂ ನೋಟ್ಸ್ ಬೇಕಾಗಿತ್ತಂದ್ರೆ ಕೆಳಗಡೆ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಹಾಕಿ ನೀವು ಕೂಡ ನೋಟ್ಸ್ ಅನ್ನ ಪಡೆದುಕೊಳ್ಳಿ. ಸ್ನೇಹಿತರೆ, ನೀವೇನಾದ್ರೂ ಅತ್ಯಂತ ಕಡಿಮೆ ಸಮಯದಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ಗೆ ಸಂಬಂಧಿಸಿದ ಎಲ್ಲಾ ಸಿಲೆಬಸ್ ಅನ್ನ ಕವರ್ ಮಾಡಬೇಕಿತ್ತಪ್ಪ ಅಂದ್ರ ಈ ಸಿಲೆಬಸ್ ನೋಟ್ಸ್ ತುಂಬಾ ಉಪಯುಕ್ತ ಆಗಿರುತ್ತೆ. ಅತ್ಯಂತ ಕಡಿಮೆ ಸಮಯದಲ್ಲಿ ಎಲ್ಲಾ ಸಿಲೆಬಸ್ ಅನ್ನ ಓದಿಕೊಳ್ಳಲು ಶಾರ್ಟ್ ನೋಟ್ಸ್ ಇವಾಗಿರ್ತಾವ. ಯಾರಿಗಾದ್ರೂ ನೋಟ್ಸ್ ಬೇಕಾಗಿತ್ತಂದ್ರ 9538151535 ನಂಬರ್ಗೆ ವಾಟ್ಸ್ಆಪ್ ಮುಖಾಂತರ ಮೆಸೇಜ್ ಹಾಕಿ ನೀವು ಕೂಡ ನೋಟ್ಸ್ ಅನ್ನ ಪಡೆದುಕೊಳ್ಳಬಹುದು. ಇದರ ಜೊತೆಗೆ ನಿಮ್ಗೆ ಓಲ್ಡ್ ಕ್ವಶನ್ ಪೇಪರ್ ಇರುತ್ತಾ, ಸಿಲೆಬಸ್ ನೋಟ್ಸ್ ಇರುತ್ತಾ, 6 to 10th ನೋಟ್ಸ್ ಕೂಡ ಇರ್ತಾವ. ಬನ್ನಿ ಸ್ನೇಹಿತರೆ, ಹಾಗಿದ್ರೆ ಟಾಪಿಕ್ ಗೆ ಬರೋದಾದ್ರೆ, ಸ್ನೇಹಿತರೆ ನೀವು ನೋಡಬಹುದು ಶಸ್ತ್ರಸ್ಥ ಪೊಲೀಸ್ ಕಾನ್ಸ್ಟೇಬಲ್ ಇದರದ್ದು ಕೂಡ ನೇಮಕಾತಿ ಆಗೈತಿ. ಸಿವಿಲ್ದು ಕಾನ್ಸ್ಟೇಬಲ್ದು ನೇಮಕಾತಿ ಆಗೈತಿ. ಸಿವಿಲ್ದಾಗ 1400 ಆಲ್ಮೋಸ್ಟ್ ಎಲ್ಲ 1300 ಪ್ಲಸ್ ಪುರುಷ ಅಭ್ಯರ್ಥಿಗಳಿಗೆ ಏನೈತಲ್ಲ ಬೆಂಗಳೂರು ನಗರಕ್ಕೆ ಹುದ್ದೆಗಳು ಖಾಲಿ ಅದಾವ. ಅದೇ ರೀತಿಯಲ್ಲಿ CR/DR ಅಲ್ಲಿ ಕೂಡ 949 ಏನಿದೆ ಹುದ್ದೆಗಳು ಖಾಲಿ ಇದೆ. ಇದು ಕೇವಲ ಪುರುಷ ಅಭ್ಯರ್ಥಿಗಳಿಗೆ ಇರುತ್ತ. ಇಲ್ಲಿ ಯಾವುದೇ ರೀತಿಯ DR CR ದಾಗ ಮಹಿಳೆಯರು ಅಲಾವಿಲ್ಲ. ಓಕೆ, ಮತ್ತ ಅದೇ ರೀತಿ ಮೈಸೂರು ನಗರಕ್ಕಾಗಿರ್ಲಿ, ಅದೇ ರೀತಿ ಮಂಗಳೂರು ನಗರಕ್ಕಾಗಿರ್ಲಿ, ಅದೇ ರೀತಿ ಸಾಕಷ್ಟು ಬೇರೆ ಬೇರೆ ನಗರ, ಕಲಬುರಗಿ ನಗರ ಆಗಿರ್ಲಿ, ಸಾಕಷ್ಟು ಕಡೆ ಬೇರೆ ಬೇರೆ ಕಡೆ ಅಪ್ಲಿಕೇಶನ್ ಅಂತೂ ಸಾಕಷ್ಟು ಹುಡುಗರಿಗೆ ಹಾಕಾಕತ್ತೀರಿ. ಮುಂದ್ ಹಾಕ್ಬೇಕಂತಾನು ಕೂಡ ವಿಚಾರ ಮಾಡಾಕತ್ತೀರಿ. ಹಾಗಿದ್ರೆ ಈ ಎಕ್ಸಾಮ್ಗಳು ಎಲ್ಲಿ ಬರ್ತಾವ? ಮೊದಲಿಗೆ ಏನ್ ಮಾಡ್ತಿದ್ರಿ, 2019 18, 19ರಾಗ ನೀವು ಬೆಂಗಳೂರು ನಗರಕ್ಕೆ ಅಪ್ಲಿಕೇಶನ್ ಹಾಕಿದ್ರ ತಿಳ್ಕೊರಿ. ಬೆಂಗಳೂರು ನಗರಕ್ಕೆ ಅಪ್ಲಿಕೇಶನ್ ಹಾಕಿದ್ರಿ. ನಿಮ್ ಜಿಲ್ಲೆ ಯಾವುದು? ವಿಜಯಪುರ ತಿಳ್ಕೊರಿ, ಅಥವಾ ಬಾಗಲಕೋಟೆ ಅಂತ ತಿಳ್ಕೊರಿ. ನಾ ಆಲ್ಮೋಸ್ಟ್ ಎಲ್ಲ ಬಾಗಲಕೋಟದ ಹೇಳ್ತೀನಿ ಕೇಳ್ರಿ. ನಾವು ಮೊದಲಿಗೆ ಬೆಂಗಳೂರಿಗೆ ಏನಾದ್ರು ಅಪ್ಲಿಕೇಶನ್ ಹಾಕಿದ್ವಿ ಅಂದ್ರೆ ಬೆಂಗಳೂರು ನಗರಕ್ಕ, ನಮ್ ಜಿಲ್ಲೆ ಯಾವ್ದಪ್ಪ? ಬಾಗಲಕೋಟೆ. ಬಾಗಲಕೋಟೆಗೆ ಎಕ್ಸಾಮ್ ಬರ್ತಿದ್ವಿ ಮೊದಲ ಬೆಂಗಳೂರು ನಗರಕ್ಕೆ ಹಾಕಿದಾಗ. ಎಲ್ಲೇ ಹಾಕಿದ್ರಿ ಒಟ್ಟು ಆಲ್ಮೋಸ್ಟ್ ಎಲ್ಲ ಬೆಂಗಳೂರು ನಗರಕ್ಕೆ ಹಾಕಿದ್ರಪ್ಪ ಅಂದ್ರ ಫಿಕ್ಸ್ ಬಾಗಲಕೋಟೆ ಜಿಲ್ಲೆಗೆ. ಇಲ್ಲ ಅಂದ್ರ ಒಂದಿಷ್ಟು ಬೇರೆ ಕಡೆ ಹಾಕಿದವ್ರನ್ನು ಕೂಡ ಅವ್ರವ್ರ ಜಿಲ್ಲೆಗೆ ಅಂತ ಕೊಡ್ತಿದ್ರಿ. ಅಂದ್ರೆ ನೀವು ಬೇಕಾದಲ್ಲಿ ಅಪ್ಲಿಕೇಶನ್ ಹಾಕ್ರಿ, ಬಟ್ ಎಕ್ಸಾಮ್ ಸೆಂಟರ್ ಬಂದು ನಿಮ್ ನಿಯರೆಸ್ಟ್ ಅದ ನಿಮ್ಮ ಜಿಲ್ಲೆಗೆ ಇರ್ತಾವ್ರಿ. ಮೊದಲ ಆ ರೀತಿ ಇತ್ರಿ. ಬಟ್ ಇವಾಗ 3064 CR/DR ಕಾಲ್ಫರ್ಮ್ ಆಗಿತ್ರಿ. ಲಾಸ್ಟ್ ಟೈಮ್ 2021ರಾಗ ಅದನ್ನ ಎಕ್ಸಾಮ್ 2024 ನಡೆಸಿದ್ರ. ಇದ್ರ ಎಕ್ಸಾಮ್ ಯಾವ ರೀತಿ ಬಂದು ಗೊತ್ತೇನ್ರಿ? ನೀವು ಎಲ್ಲೇ ಹಾಕಿರ್ರಿ, ಬೆಂಗಳೂರು ನಗರ ಹಾಕ್ರಿ, ಹುಬ್ಬಳ್ಳಿ ಹಾಕ್ರಿ, ಧಾರವಾಡ ಹಾಕ್ರಿ, ಎಲ್ಲಾರ ಹಾಕ್ರಿ, ಅಪ್ಲಿಕೇಶನ್ ಸೆಂಟರ್ ಹೆಂಗ್ ಕೊಟ್ರಿ ಗೊತ್ತೇನ್ರಿ? ಈ ಊರಾಗ ಬಂದವಂದು ಯಾರ್ದು ಅಲ್ಲಿ ಬಂದಿರಂಗಿಲ್ಲ, ಆ ರೀತಿ ಬಂದ್ಬಿಟ್ಟಿವ್ರಿ. ಬಟ್ ಬೇರೆ ಬೇರೆ ಡಿಸ್ಟಿಕ್, ಈಗ ಇಲ್ಲಿ ನಮ್ಮ ಊರಾಗ ಎಕ್ಸಾಂಪಲ್ ತಗೋದಾರ, ಬೆಂಗಳೂರು ನಗರಕ್ಕೆ ಬಾಳ ಜನ ಹಾಕಿದ್ರಿ. ಒಬ್ಬಂದು ದಾವಣಗೆರೆ ಬಂದಿತ್ರಿ, ಒಬ್ಬಂದು ಮೈಸೂರು ಬಂದಿತ್ತು, ಒಬ್ಬಂದು ಇಲ್ಲಿ ಏನಪ್ಪಾ ಇದು ಶಿವಮೊಗ್ಗ ಬಂದಿತ್ತು. ಹಿಂಗ ಬೇರೆ 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 ಕಡೆ ಎಕ್ಸಾಮ್ ಸೆಂಟರ್ನ ಕೊಟ್ಬಿಟ್ರಿ. ಅಂದ್ರ ಯಾವ್ದೇ ರೀತಿಯ ಸ್ಕ್ಯಾಮ್ಗೆ ಒಳಗಾಗಬಾರ್ದು ಅನ್ನೋ ಕಾರಣಕ್ಕಾಗಿ ಬೇರೆ ಬೇರೆ ರೀತಿ ಸೆಂಟರ್ನ ಕೊಟ್ರಿ. ಮೊದಲು ಯಾವ ರೀತಿ ಮಾಡ್ತಿದ್ರು ಗೊತ್ತೇನ್ರಿ? ಈಗ ಒಬ್ಬ ಫುಲ್ ಸ್ಟಡಿ ಮಾಡಿರ್ತಾನ, ಕೋಚಿಂಗ್ ಹೋಗಿ ಫುಲ್ ಸ್ಟಡಿ ಮಾಡಿರ್ತಾನ. ಫಸ್ಟ್ ಗೆ ಒಂದು ಅಪ್ಲಿಕೇಶನ್ ಹಾಕ್ಬಿಡುದು. ಅಪ್ಲಿಕೇಶನ್ ನಂಬರ್ 01 ಅಂತ ತಿಳ್ಕೊರ. ಒಂದ್ ನೀವು ಪಡಗಿನ ಆಗಾದ ಮುಗಿದ ತನಕ ಹಾಕ್ಬಿಡ್ತಿದ್ರಿ 02. ಮೊದಲಾಗಿ ಹೆಂಗ್ ಮಾಡ್ತಿದ್ರ, ಅಪ್ಲಿಕೇಶನ್ ನಂಬರ್ ಮೇಲೆ ಕಂಟಿನ್ಯೂ ನಂಬರ್ನ ಕೊಡ್ತಾ ಹೋಗ್ಬಿಡ್ತಿದ್ರ. ಅವಾಗ ಏನಾಗತ್ತೋ ಸ್ವಲ್ಪ ಸ್ಕ್ಯಾಮ್ ಆಗತ್ತೆ. ಇವ ಓದಿರ್ತಾನ ಹುಡುಗ, ಒಬ್ಬ ಓದಿದ ಹುಡುಗ ಯಾರು? 01 ಇದ್ದಾವ ಓದಿದ ಹುಡುಗ. ಇವೇನಿರ್ತಾನ ಓದಿರಂಗಲ್ ಹುಡುಗ. ಇಬ್ರು ಒಂದ ಊರರು, ಕಾಸಾ ದೋಸ್ತರು ಇವ್ರಿಬ್ರು. ಅವಾಗ ಏನಾಗತ್ತೋ ಅವ ಹಿಂದ ಮುಂದ ಬಂದ್ರ ಅಥವಾ ಬಾಜು ಬಾಜು ಬಂದ್ರಪ್ಪ ಅಂದ್ರ ಇಲ್ಲಿ ಇವ ತೋರ್ಸಾಕತ್ತಿದ್ದ ಕಂಡು ಬಂತ್ರಿ. ಅದಕ್ಕಾಗಿ
ಎಕ್ಸಾಮ್ ಸೆಂಟರ್ ಗಳನ್ನ ಚೇಂಜ್ ಮಾಡ್ಬೇಕು ಅನ್ನೋ ಕಾರಣಕ್ಕಾಗಿ ಬೇರೆ ಬೇರೆ ಜಿಲ್ಲೆಗಳಿಗೆ ಹಾಕಕತ್ತಾರ. ನೀವು ಯಾವುದೇ ಜಿಲ್ಲೆಗೆ ಅಪ್ಲಿಕೇಶನ್ ಹಾಕಿದ್ರು ಕೂಡ ನಿಮ್ದು ಎಕ್ಸಾಮ್ ಸೆಂಟರ್ ಬೇರೆ ಬೇರೆನೆ ಬರ್ತ್ರಿ. ಈಗ ಮೊದಲೇ ನಿಮ್ ಜಿಲ್ಲೆಗಂತೂ ಬರಂಗಿಲ್ರಿ, ಅಪರೂಪಕ್ಕೆ ಯಾರದಾರ ಬಂದ್ರು ಬರ್ಬೋದು. ನೀವು ಕಲಬುರಗಿ ಹಾಕಿರಂದ್ರ ನೀವು ಕಲಬುರಗಿ ಒಳಗ ಇದ್ರು ಕೂಡ ಡಿಸ್ಟಿಕ್ ಬೇರೆ ಡಿಸ್ಟಿಕ್ ಗೆ ಇದನ್ನೇ ಕೊಟ್ಟಿರ್ತಾರೆ, ಅಂದ್ರ ಬೇರೆ ಕಡೆ ನಿಮ್ದು ಎಕ್ಸಾಮ್ ಸೆಂಟರ್ ಕೊಡ್ತಾರ. ಈಗ ಬೆಂಗಳೂರು ನಗರ ಹಾಕಿದಂದ್ರ ಬೆಂಗಳೂರು ನಗರಕ್ಕ ಬರತ್ತಂತ ಅಲ್ರಿ ಎಕ್ಸಾಮ್ ಸೆಂಟರ್, ಬೇರೆ ಬೇರೆ ಕಡೆನೂ ಬರುತ್ತಾವ, ನಿಮ್ ಜಿಲ್ಲೆಗೂ ಕೂಡ ಬರ್ಬೋದು. ಆಯ್ತು, ಎಕ್ಸಾಮ್ ಸೆಂಟರ್ ನೀವು ಎಲ್ಲಿ ಅಪ್ಲಿಕೇಶನ್ ಹಾಕಿರ್ತೀವಿ ಅಲ್ಲೇ ಬರಂಗಿಲ್ಲ, ಬೇರೆ ಬೇರೆ ಕಡೆನ ಬರ್ತತಿ. ತಿಳಿತಿದು ಸಿವಿಲ್ದ ಆಗಿರ್ಲಿ ಅದೇ ರೀತಿ CRDR ಆಗಿರ್ಲಿ ಎಕ್ಸಾಮ್ ಸೆಂಟರ್ ಒಂದ ಕಡೆ ಬರಲ್ಲ, ಬೇರೆ ಬೇರೆನ ಬರುತ್ತ. ಈ ತರ ಎಲ್ಲಾ ಡೌಟ್ ಕೂಡ ಕ್ಲಿಯರ್ ಅದ ಅಂತ ಅನ್ಕೋತೀನಿ. ಇದನ್ನು ಹೊರತುಪಡಿಸಿ ನಿಮಗೆ ಏನಾದ್ರು ಡೌಟ್ ಗಳು ಇದ್ದು ಅಂದ್ರ ನಾನ್ ನೆಕ್ಸ್ಟ್ ವಿಡಿಯೋ ಐತಲ್ರಿ ಕಟ್ ಆಫ್ ವಿಡಿಯೋ ಬಗ್ಗೆ ಮಾಡ್ಬೇಕಂತ ಮಾಡೀನ್ರಿ. ಓಕೆ, ಓಲ್ಡ್ ಕಟ್ ಆಫ್ ರೀ CRDR ಆಗಿರ್ಲಿ ಅದೇ ರೀತಿ ಸಿವಿಲ್ ಕಾನ್ಸ್ಟೇಬಲ್ ಓಲ್ಡ್ ಕಟ್ ಆಫ್ ನ ವಿಡಿಯೋ ಮಾಡ್ಬೇಕಂತ ತಯಾರಿ ನಡ್ಸಾಕತ್ತೀರಿ. ಅದಕ್ಕ ನಿಮ್ದೊಂದು ಹೆಲ್ಪ್ ಬೇಕಾಯ್ತಿ ಏನ್ರಿ, ನಾ ಯಾವ ಜಿಲ್ಲೆಯದು ಮೊದಲ ಕಟ್ ಆಫ್ ವಿಡಿಯೋ ಮಾಡ್ಬೇಕಂತ ಡಿಸ್ಟಿಕ್ ಅನ್ನ ಕಮೆಂಟ್ ಮಾಡ್ತಾವ್ರಿ. ಅದೇ ಜಿಲ್ಲೆಯದು ಮೊದಲು ಕಟ್ ಆಫ್ ನ ವಿಡಿಯೋನ ಮಾಡ್ತೀನಿ. ನಾನು ಸಂಪೂರ್ಣವಾದ ಮಾಹಿತಿಯನ್ನ ಕಲೆಕ್ಟ್ ಹಾಕ್ತೀನಿ 1:5 ಸಂಬಂಧಿಸಿದಂತೆ, ಮತ್ತೆ ಅದೇ ರೀತಿ 1:1 ಯಾವ ರೀತಿ ಕಟ್ ಆಫ್ ನಿಲ್ತತಿ. ಲಾಸ್ಟ್ ಓಲ್ಡ್ ಕಟ್ ಆಫ್ ಇತ್ತು, ಅದೇ ರೀತಿ ಈ ಸಾರಿ ಎಷ್ಟು ಕಟ್ ಆಫ್ ನಿಲ್ತಂತ ಒಂದು ಎಕ್ಸ್ಪೆಕ್ಟೆಡ್ ವಿಡಿಯೋನ ಮಾಡಿ ನಿಮ್ಗೆ ತಿಳಿಸ್ತೀನಿ. ಲಾಸ್ಟ್ ಟೈಮ್ದು ಓಲ್ಡ್ ಕಟ್ ಆಫ್ ಕರೆಕ್ಟ್ ಇರುತ್ತೆ, ಬಟ್ ಈ ಸಾರಿದೇನೆ ಎಕ್ಸ್ಪೆಕ್ಟೆಡ್ ಇರ್ತದ. ಸೊ ಅದಕ್ಕಾಗಿ ಯಾವ ಜಿಲ್ಲೆದು ಮೊದಲು ಮಾಡ್ಬೇಕಂತೇಳಿ ಕಮೆಂಟ್ ಮೂಲಕ ತಿಳಿಸಿ ಅದೇ ಜಿಲ್ಲೆದು ಮೊದಲು ಮಾಡಿ ನಿಮ್ಗೆ ತಿಳಿಸ್ತೀನಿ. ಸ್ನೇಹಿತರೆ, ಇದಾಗಿತ್ತು ಇವತ್ತು ವಿಡಿಯೋ. ಸ್ನೇಹಿತರೆ, ಈ ಸಾರಿ ಎಕ್ಸಾಮ್ ಅನ್ನ ಏನೈತಲ್ಲ KE ನಡೆಸ್ತಾರ್ರಿ. ಸೊ ಅದಕ್ಕಾಗಿ ಇಲ್ಲಿ ನೀವು ಪೊಲೀಸ್ ಕಾನ್ಸ್ಟೇಬಲ್ದು ಮತ್ತೆ PSI ಓಲ್ಡ್ ಕ್ವಶನ್ ಪೇಪರ್ ಎರಡು ಕೂಡ ಬಿಡಿಸ್ಬೇಕು. ಅದ್ರ ಜೊತೆಗೆ ಏನಿದೆಯಲ್ಲ SDA FD ಅದು ಕೂಡ ಬಿಡಿಸ್ರಿ, ಇದು ನಿಮ್ಗೆ ಬಹಳ ಹೆಲ್ಪ್ ಆಗುತ್ತ. ಸೊ ಅದಕ್ಕಾಗಿ ನಿಮಗೇನಾದ್ರು SDA FDA PC PSI ಅದೇ ರೀತಿ ಪೊಲೀಸ್ ಕಾನ್ಸ್ಟೇಬಲ್ ಗೆ ಸಂಬಂಧಿಸಿದಂತೆ ಸಿಲೆಬಸ್ ಅಲ್ಲಿರೋ ನೋಟ್ಸ್, ಶಾರ್ಟ್ ನೋಟ್ಸ್, ಅತ್ಯಂತ ಕಡಿಮೆ ಸಮಯದಾಗ ಎಲ್ಲಾ ಸಿಲೆಬಸ್ ಅನ್ನ ಕವರ್ ಮಾಡುವ ರೀತಿ ನೋಟ್ಸ್, ಪ್ಲಸ್ ನಿಮಗೆ 6 to 10th ನೋಟ್ಸ್, ಇವೆಲ್ಲಾ ಸೇರಿ ನೋಟ್ಸ್ ಏನಾದ್ರು ಬೇಕಾಗಿತ್ತಂದ್ರೆ ಈ ಕಾರ್ಡ್ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಹಾಕ್ರಿ. ಮೊದಲಿಗೆ ಬೆಲೆ ಬಂದು 999 ಇತ್ತು, ಈಗ ನೇಮಕಾತಿ ಆದ ಕಾರಣಕ್ಕಾಗಿ ಅತ್ಯಂತ ಕಡಿಮೆ ಬೆಲೆಗೆ ನಿಮಗೆ 6 to 10th ನೋಟ್ಸ್ ಆಗಿರ್ಲಿ, ಅದೇ ರೀತಿ ಸಿಲೆಬಸ್ ನೋಟ್ಸ್ ಆಗಿರ್ಲಿ, ಅದೇ ರೀತಿ ಶಾರ್ಟ್ ನೋಟ್ಸ್ ಆಗಿರ್ಲಿ, ಪ್ಲಸ್ ನಿಮಗೆ ಓಲ್ಡ್ ಕ್ವಶನ್ ಪೇಪರ್ PC PSI SDA FD ಅದು ಓಲ್ಡ್ ಕ್ವಶನ್ ಪೇಪರ್ ಕೂಡ ಕಡಿಮೆ ಬೆಲೆಗೆ ಕಳಿಸಲಾಗುತ್ತದೆ. ಯಾರಿಗಾದ್ರೂ ಬೇಕಾಗಿತ್ತಂದ್ರ ಈ ನಂಬರ್ಗೆ ಮೆಸೇಜ್ ಹಾಕಿ. ಧನ್ಯವಾದ, ಮತ್ತೆ ಸಿಗೋಣ.